ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಬಾಬು ಅಂತ. ನಾನು ಇವತ್ತು ನನ್ನ ಚಾನಲ್ನ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದರ ಹೆಸರು ಸೈನ್ಸ್ ಈಸಿ ಅಂತ. ನನ್ನ ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ. ಇವಾಗ ಹೆಚ್ಚಿಗೆ ಮಾತಾಡಿದೆ, ನನ್ನ ಕಂಟೆಂಟ್ಗೆ ಬರ್ತಿದ್ದೀನಿ. ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಇದು ನಿಮಗೆ ಕೊನೆಗೆ ಗೊತ್ತಾಗುತ್ತೆ. ಇದಕ್ಕೆ ನೀವೇ ಟೈಟಲ್ ಕೊಟ್ಕೊಳ್ಳಿ ಕೊನೆಗೆ, ಓಕೆನಾ? ನೆಕ್ಸ್ಟ್ ಈಗ ಕತೆ ಮೂಲಕ ನನ್ನ ಕ್ಲೈಮ್ಯಾಕ್ಸಿಗೆ ಕರ್ಕೊಂಡೋಗಿ ನಿಮಗೆ ಎಲ್ಲ ವಿಷಯನ ಹೇಳ್ತೀನಿ. ಅಲ್ಲಿವರೆಗೂ ಜೊತೆಗೆ ಬನ್ನಿ. ಎಸ್, ಲೆಟ್ ಗೆಟ್ ಸ್ಟಾರ್ಟೆಡ್. ಇಟ್ಲಿ ದೇಶದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಹೆಸರು ಪವಿಯ. ಆ ಪವಿಯ ಹಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಈ ಪವಿಯ ಹಳ್ಳಿಯಲ್ಲಿ ಒಂದು ಚರ್ಚ್ ಇತ್ತು. ಚರ್ಚಿದ ಮೇಲೆ ಚರ್ಚಿಗೊಬ್ಬ ಫಾದರ್ ಇರಬೇಕು ತಾನೆ. ಇವನೇ ನಮ್ಮ ಚರ್ಚಿನ ಫಾದರ್ ಸ್ಪಲಾನಿ. ಇವನುಗೆ ಬರೀ ಪ್ರವಚನ ಕೊಡೋದಷ್ಟೇ ಅಲ್ಲ, ಇವನು ಪಾರ್ಟ್ ಟೈಮ್ ಆಗಿ ಬಯಾಲಜಿಸ್ಟ್ ಕೂಡ ಆಗಿದ್ದ. ಇವನಿಗೆ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅದರಲ್ಲೂ ಹೆಚ್ಚಿಗೆ ಅಂದರೆ ಬಾವಲಿಗಳ ಮೇಲೆ. ಏನಕ್ಕೆ ಇವನಿಗೆ ಬಾವಲಿಗಳ ಮೇಲೆ ಅಷ್ಟೊಂದು ಕಣ್ಣು ಅಂತ ನೋಡಿದ್ರೆ, ಇವನ್ ಚರ್ಚಿಂದು ಬೆಲ್ ಹೌಸ್ ಇರುತ್ತಲ್ಲ, ಆ ಬೆಲ್ ಹೌಸ್ಗೆ ಏನು ಬಂದಿರುತ್ತೆ ಅಂದರೆ, ರಾತ್ರಿಯೆಲ್ಲ ಈ ಬಾವಲಿಗಳು ಹಾರಾಡಿ ಬೇಟೆಯಾಡಿ ತಿಂದು ಉಂಡು ಬೆಳಿಗ್ಗೆ ಬಂದುಬಿಟ್ಟು ಈ ಚರ್ಚಿಂದು ಈ ಗಂಟೆ ಮನೆ ಇರುತ್ತಲ್ಲ, ಅಲ್ಲಿ ಬಂದು ನೇತಾಡ್ತಿರ್ತವೆ, ಅಂದರೆ ತೂಗು ಬಿದ್ದಿರ್ತವೆ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ. ರಾತ್ರಿಯೆಲ್ಲ ಓಡಾಡೋ ಪ್ರಾಣಿಗಳು ಬೆಳಗ್ಗೆ ಬಂದು ಮನಿಕೊಳ್ತವೆ, ರಾತ್ರಿ ಹೊತ್ತಲ್ಲಿ ಇವಕ್ಕೆ ಕಣ್ಣು ಹೇಗೆ ಕಾಣುತ್ತೆ ಅನ್ನೋದು ಇವನಿಗೆ ಒಂದು ಡೌಟ್ ಆಗಿತ್ತು. ಆ ಡೌಟ್ನ ಪರಿಹರಿಸ್ಕೊಳ್ಳೋಕ್ಕೋಸ್ಕರ ಇವನೇನು ಮಾಡ್ತಾನೆ, ಒಂದಷ್ಟನ್ನು ತಗೊಂಡು ಚೀಲಕ್ಕೆ ತುಂಬಿಸ್ಕೊಂಡ್ಬಂದು ತನ್ನ ಎಕ್ಸ್ಪೆರಿಮೆಂಟಲ್ ಸೆಟಪ್ನ ಮಾಡ್ತಾನೆ. ಏನು ಇವನು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಂದರೆ, ಒಂದು ರೂಮ್ ಮಾಡ್ತಾನೆ. ಆ ರೂಮಲ್ಲಿ ಹಲವಾರು ದಾರ ತಂತಿಗಳನ್ನೆಲ್ಲ ಹಾಕಿ ಒಂದು ಬಲೆ ಅಥವಾ ಒಂದು ಜಾಲನ ಅಂದರೆ ಕ್ರಿಯೇಟ್ ಮಾಡ್ತಾನೆ. ಅಂದರೆ ಅಬ್ಸ್ಟಕಲ್ಸ್ನ ಕ್ರಿಯೇಟ್ ಮಾಡ್ತಾನೆ. ಏನಂದರೆ, ಇವನು ಬಾಗಿಲಿಂದ ಬಿಟ್ಟರೆ ಅದು ಕಿಟಕಿ ಮೂಲಕ ಹಾರಿ ಹೋಗ್ಬೇಕು. ಈ ಥರ ಒಂದು ಸೆಟಪ್ನ ಇವನು ತಯಾರು ಮಾಡ್ತಾನೆ. ಈ ತಯಾರು ಮಾಡಿದ ಮೇಲೆ ಒಂದು ಬಾವಲಿ ತಗೊಂಡು ಆ ಬಾವಲಿ ಕಣ್ಣಿಗೆ ಏನು ಮಾಡ್ತಾನೆ ಅಂದರೆ ಮೇಣ ಸುರಿತಾನೆ. ಆ ಮೇಣ ಸುರಿದಾಗ ಏನಾಗುತ್ತೆ, ಅದು ಕಣ್ಣು ಕಂಪ್ಲೀಟಾಗಿ ಮುಚ್ಕೊಂಡು ಹೋಗುತ್ತೆ. ಆ ಮುಚ್ಕೊಂಡು ಹೋಗಿರೋ ಆ ಬಾವಲಿನ ತೊಗೊಂಡು ಬಂದು ಏನು ಮಾಡ್ತಾನೆ, ಬಿಟ್ಬಿಡ್ತಾನೆ. ಆದರೆ ಆಶ್ಚರ್ಯ ಅನ್ನೋಂಗೆ ಅದು ಎಲ್ಲ ಅಬ್ಸ್ಟಕಲ್ನ ಈ ಹರ್ಡಲ್ ರೇಸಿಂಗ್ ಥರ ಪಾರ್ ಮಾಡಿ ಕಿಟಕಿ ಮೂಲಕ ಇವನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ಬಿಡುತ್ತೆ. ಇವನಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಹೇಗಪ್ಪ ಇದು ಈ ಥರ ಮಾಡ್ತು ಅಂತ. ಇವನಿಗೆ ಒಂದಂತೂ ಗೊತ್ತಾಯಿತು, ಬಾವಲಿಗೆ ಕಣ್ಣು ಇರೋದು ಸುಮ್ಮನೆ ಇದಕ್ಕೆ ಯಾವುದೇ ಕೆಲಸಕ್ಕೆ ಇದರ ಕಣ್ಣು ಬರಲ್ಲ ಅಂತ. ಬಟ್ ಆದರೆ ತಾತ ಪ್ರವಚನ ಕೊಡೋದನ್ನ ಬಿಟ್ಟು ಬಾವಲಿಗಳನ್ನ ಹಿಡಿದು ಈ ಥರ ಪ್ರಯೋಗ ಮಾಡ್ತೀನಿ ಅಂತ ಇರೋದನ್ನು ನೋಡಿಬಿಟ್ಟು ಜನರಿಗೆ ಅಸಮಾಧಾನ. ಯಾಕಂದರೆ ಇವನಿಗೆ ಕೆಲಸ ವಹಿಸಿರೋದು ಬೇರೆ, ಇವನು ಮಾಡ್ತಿರೋದೇ ಬೇರೆ ಅಂತ. ಸೊ ಇವನು ಅಷ್ಟಕ್ಕೆ ಸುಮ್ಮನಾಗೋ ಹೊತ್ತಿಗೆ ಇವನ ಇದೇ ಕಥೆಯ ಸೆಕೆಂಡ್ ಹೀರೋ ಬರ್ತಾನೆ. ಇವನ ಹೆಸರು ಜ್ಯೂರಿನ್. ಇವನು ಕೂಡ ಯಾವ ಥರ ವ್ಯಕ್ತಿ ಅಂದರೆ, ಇವನಿಗೂ ಸ್ಪಲಾನಿ ಎಕ್ಸ್ಪೆರಿಮೆಂಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ಇವನಿಗೂ ಸೇಮ್ ಅದೇ ಡೌಟ್ ಇರುತ್ತೆ, ಏನಂದರೆ ಬಾವಲಿಗಳು ಕಣ್ಣಿಲ್ಲದೆ ಹೇಗೆ ಹಾರಾಡ್ತವೆ ಅಂತ. ಅದಕ್ಕೆ ಇವನೇನು ಮಾಡ್ತಾನೆ ಅಂತ ನೋಡೋಣ ಬರೀ. ಸ್ಪಲಾನಿ ಕಣ್ಣಿಗೆ ಮೇಣ ಹಾಕಿದ್ರೆ ಇವನೇನು ಮಾಡ್ತಾನೆ, ಬಾವಲಿಗಳ ಕಿವಿ ಇರುತ್ತಲ್ಲ, ಈ ಕಿವಿಗೆ ಮೇಣ ಹಾಕ್ತಾನೆ. ಈ ಮೇಣ ಹಾಕಿ ಆ ಸೇಮ್ ಎಕ್ಸ್ಪೆರಿಮೆಂಟಲ್ ಸೆಟಪ್ಗೆ ಬಿಟ್ಬಿಡ್ತಾನೆ. ಏನಂದರೆ, ಬಿಟ್ಟಾಗ ಅದು ಕಣ್ಣು ಮುಚ್ಚಿಲ್ಲ ಅಂದರೂ ಕಿವಿ ಮುಚ್ಚಿದ್ರ ಕಾರಣ ಏನು ಮಾಡುತ್ತೆ, ಅಲ್ಲೇ ಆ ಜಾಲದಲ್ಲಿ ಸಿಗಾಕೊಂಡ್ಬಿಡುತ್ತೆ. ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಇದನ್ನು ಸ್ಪಲಾನಿಗೂ ಹೇಳ್ತಾನೆ. ಈ ಸ್ಪಲಾನಿಗೆಲ್ಲ ಹೇಳಿ ಇವರು ಜಗತ್ತಿಗೆಲ್ಲರಿಗೂ ಜನಗಳಿಗೆಲ್ಲ ಹೇಳಿದಾಗ, ಈ ಜಗತ್ತಿನಲ್ಲಿ 4 ಥರ ಜನ ಇರ್ತಾರೆ. ಅಂದರೆ 4 ಜನ ಇರ್ತಾರೆ, 4 ಮಾತಾಡ್ತಾರೆ ಅಂತಾರಲ್ಲ, ಅದೇ ಥರ ಇಲ್ಲೂ 4 ಜನ ಇದ್ದಾರೆ. ಬಟ್ 3 ಮಾತಾಡ್ತಾರೆ. ಆ 3 ಮಾತು ಏನು ಅಂತ ಕೇಳ್ಕೊಂಬರೋಣ ಬನ್ನಿ. ಇವರಿಬ್ಬರಿಗೂ ತಲೆ ಕೆಟ್ಟಿದೆ. ಇವರಿಬ್ಬರು ದೇವರ ನಿಯಮನೇ ಸುಳ್ಳು ಮಾಡೋಕೆ ಹೊರಟಿದ್ದಾರೆ. ಇವರ ಬಗ್ಗೆ ನಮ್ಮ ಅಣ್ಣಂಗೆ ಹೇಳೋದು ಸರಿ. ಇವನೇ ಅವರ ಎಲ್ಲರ ಅಣ್ಣ. ಇವನು
ಅವ್ರ ಅಣ್ಣ ಅಂದರೆ ಈ ಕಥೆಯ ಮೇನ್ ವಿಲನ್ ಕೂಡ ಹೌದು. ಈ ಕಥೆಯ ಮೇನ್ ವಿಲನ್ನ ಹೆಸರು ಕವಿಯರ್. ಈ ಕವಿಯರ್ ಒಬ್ಬ ಫ್ರೆಂಚ್ ಸೈಂಟಿಸ್ಟ್ ಅಂತ ಹೇಳ್ತಾರೆ. ಇವನು ಬಯಾಲಜಿಸ್ಟ್ ಅಂತ ಇವನನ್ನು ಐಡೆಂಟಿಫೈ ಮಾಡ್ಕೊತಾನೆ, ಬಟ್ ವಿತೌಟ್ ಎನಿ ಸೈಂಟಿಫಿಕ್ ಟೆಂಪರ್ಮೆಂಟ್. ಏನಕ್ಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂದರೆ, ಇವನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಏನೂ ಮಾಡಲ್ಲ. ಅವರಿಬ್ಬರು ಅಬ್ಸರ್ವೇಷನ್ಸ್ನ ವೇಸ್ಟ್ ಅಂತ ಹೇಳ್ತಾನೆ. ಏನಕ್ಕೆ ಅಂದರೆ ಇವನು ಆ ಜನರನ್ನು ಅವರ ಜನರುಗಳ ಬೈತಿರ್ತಾರಲ್ಲ ಅವ್ರನ್ನ, ಇವನು ಕೂಡ ಸೇರಿ ಅವ್ರ ಜೊತೆ ಬೈಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಈ ಕೊನೆಗೆ ಈ ಬಾವಲಿಗಳು ತಮ್ಮ ಚರ್ಮದ ರೋಮಗಳಿಂದ ಸೆನ್ಸ್ ಮಾಡಿ ಮುಂದೆ ಬರೋ ಅಬ್ಸ್ಟಕಲ್ನ ಅಥವಾ ಅಲ್ಲಿ ಬಂದ ವೈಬ್ರೇಷನ್ಸ್ನ ಸೆನ್ಸ್ ಮಾಡಿ ಅವು ತಮ್ಮ ದಾರಿ ಕಂಡುಕೊಳ್ತಿದ್ದಾವೆ. ಅದರಲ್ಲಿ ದೊಡ್ಡ ವಿಷಯ ಏನಿಲ್ಲ, ಇವರು ಸುಮ್ಮನೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಿವಿಗೂ ಚರ್ಮಕ್ಕೂ ಸಂಬಂಧ ಹುಡುಕ್ತಾನೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಒನ್ ಎಟರ್ನಿಟಿ ಲೇಟರ್ ಅಂದರೆ ಸುಮಾರು 150 ವರ್ಷಗಳ ನಂತರ ಈ ಕತೆಗೆ ಕ್ಲೈಮ್ಯಾಕ್ಸ್ ಹೀರೋ ಬರ್ತಾನೆ, ಗ್ರಿಫಿನ್. ಈ ಗ್ರಿಫಿನ್ ಏನು ಮಾಡ್ತಾನೆ ಅಂದರೆ, ಹೇಗೆ ನಾವು ಯಾವುದೇ ಎಕ್ಸ್ಪೆರಿಮೆಂಟ್ ಇಲ್ಲದೆ ಹೇಳಿದ್ದಂತಹ ಕವಿಯರ್ ಮಾತನ್ನು ನಂಬಿದ್ವಿ, ಆದರೆ ಎಕ್ಸ್ಪೆರಿಮೆಂಟ್ ಮಾಡಿದಂತಹ ಇಬ್ಬರು ಸೈಂಟಿಸ್ಟ್ಗಳ ಮಾತನ್ನು ನಾವು ನಂಬಲಿಲ್ಲ ಅಂತ ಹೇಳ್ಬಿಟ್ಟು ಇವನು ಆ ವಿಷಯಕ್ಕೆ ಮತ್ತೆ ಕೈ ಹಾಕ್ತಾನೆ. ಹಾಕಿ ಅವರಿಬ್ಬರು ಅರ್ಧಕ್ಕೆ ನಿಂತಿದ್ದ ಎಕ್ಸ್ಪೆರಿಮೆಂಟ್ನ ಕಂಟಿನ್ಯೂ ಆ್ಯಂಡ್ ಕಂಪ್ಲೀಟ್ ಮಾಡ್ತಾನೆ. ಹೇಗೆ ಕಂಪ್ಲೀಟ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಇವನು ಆ ಕವಿಯರ್ ಹೇಳಿದ್ನಲ್ಲ, ಆ ಕವಿಯರ್ ಹೇಳಿದ್ದಾಗ ಅವನು ಮೈ ಮೇಲಿನ ಕೂದಲಿರುತ್ತಲ್ಲ ಅದರಿಂದ ಅವು ವೈಬ್ರೇಷನ್ಸ್ನ ಸೆನ್ಸ್ ಮಾಡಿ ಹಾರಾಡ್ತವೆ ಅಂತ ಹೇಳಿದ್ನ ಇವನೇನು ಮಾಡ್ತಾನೆ, ಟೆಸ್ಟ್ ಮಾಡೋಕ್ಕೋಸ್ಕರ ಆ ಬಾವಲಿನ ಹಿಡಿದು ಮೈ ಮೇಲಿರೋ ಎಲ್ಲ ಕೂದಲನ್ನ ಶೇವ್ ಮಾಡಿ, ಆ ಶೇವ್ ಮಾಡಿದ ಮೇಲೆ ನೆಕ್ಸ್ಟು ಎಕ್ಸ್ಪೆರಿಮೆಂಟಲ್ಲಿ ಬಿಡ್ತಾನೆ. ಆವಾಗ ಅದು ಯಾವುದೇ ಅಡೆತಡೆ ಇಲ್ಲದೆ ಹೋಗುತ್ತೆ. ಸೊ ಇವನಿಗೆ ಒಂದಂತೂ ಕನ್ಫರ್ಮ್ ಆಯಿತು, ಏನಂದರೆ ಸ್ಪಲಾನಿ ಜೂರಿನ್ ಹೇಳಿದ್ದು ಸತ್ಯನೋ ಸುಳ್ಳೋ ಇವನಿಗೆ ಗೊತ್ತಿರಲಿಲ್ಲ, ಬಟ್ ಕವಿಯರ್ ಹೇಳಿದ್ದು ಮಾತ್ರ ಸುಳ್ಳಾಗಿತ್ತು. ಸೊ ಇವನೇನು ಮಾಡ್ತಾನೆ ಅಂದರೆ ಒಂದು ಸ್ವಲ್ಪ ಐಡಿಯಾ ಹುಡುಕ್ತಾನೆ. ಏನು ಐಡಿಯಾ ಹುಡುಕ್ತಾನೆ ಅಂದರೆ, ಇವನಿಗೆ ಒಂದು ಡೌಟು ಮತ್ತು ಒಂದು ಮನದೊಳಗೆ ಅನ್ನಿಸ್ತಿರುತ್ತೆ, ಅಂದರೆ ಇದು ಕಿವಿಯನ್ನು ಎಲ್ಲೋ ಒಂದು ಕಡೆ ಯೂಸ್ ಮಾಡ್ತಾ ಇದೆ ಅಂದರೆ ಪಕ್ಕ ಇದು ಅದರಿಂದ ಯಾವುದೋ ಮುಂದಿನಿಂದ ಬರೋ ವಸ್ತುವಿನ ಶಬ್ದವನ್ನು ಗ್ರಹಿಸ್ತಿದೆ ಅಂತ. ಅಂದರೆ ಮುಂದೆ ಯಾವುದಾದ್ರೂ ವಸ್ತು ಬಂದರೆ ಅದರಿಂದ ಒಂದು ಶಬ್ದ ಬಂತು ಅಂದರೆ ಇಲ್ಲಿ ಮುಂದೆ ಏನಾದರೂ ಇದೆ ಅಂತ ಗೊತ್ತಾಗುತ್ತೆ ತಾನೆ. ಇದೇ ಥರ ಬಾವಲಿನೂ ಉಪಯೋಗಿಸ್ತಿರ್ಬೋದು ಅಂತ ಅಂದ್ಕೊಂಡ. ಇವನೇನು ಮಾಡ್ತಾನೆ, ಅದಕ್ಕೆ ಇನ್ನೊಂದು ಡೌಟ್ ಪಡ್ತಾನೆ. ಏನಂದರೆ ಯಾವುದೇ ವಸ್ತು ತನ್ನಿಂತಾನೆ ಯಾವುದೇ ಶಬ್ದನ ಮಾಡಲ್ಲ. ಯಾವುದಾದ್ರೂ ಒಂದು ಶಬ್ದವನ್ನು ಮಾಡಬೇಕು ಅಂದರೆ ಅದು ಬಡ್ಕೊಳ್ಬೇಕು ಅಥವಾ ಎಲ್ಲಿಗಾದರೂ ಬೀಳಬೇಕು, ಈ ಥರ ಏನಾದರೂ ಆದಾಗ ಮಾತ್ರನೇ ಶಬ್ದ ಅದರಿಂದ ಆಚೆ ಬರೋದು. ಬಟ್ ಏನೂ ಇಲ್ಲದ ತಂತಿ ದಾರಗಳನ್ನ ಅವು ಹೆಂಗೆ ದಾಟ್ಕೊಂಡು ಹೋಗ್ತಿದ್ದಾವೆ ಅನ್ನೋದು ಇವನಿಗೆ ಡೌಟ್ ಬಂತು. ಆ ಡೌಟ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇವನು ತನ್ನ ಪಕ್ಕದಲ್ಲಿದ್ದ ಒಂದೆರಡು ಬಾವಲಿಗಳನ್ನು ನೋಡ್ತಾ ಅವು ಪ್ರತಿ ಸೆಕೆಂಡಿಗೂ ಮೈಕ್ರೋ ಸೆಕೆಂಡ್ಸು ಒಂದೊಂದ್ಸತಿ ಏನು ಮಾಡ್ತಿದ್ವು, ಬಾಯಿನ ತೆಗೆದು ಬಿಟ್ಟು ಮಾಡ್ತಾಯಿದ್ವು. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಮತ್ತೆ ಯೋಚನೆ ಮಾಡ್ದ, ಇವು ಎಲ್ಲೋ ತಾವೇ ಬಾಯಿ ಮೂಲಕ ಒಂದು ಶಬ್ದವನ್ನು ಮಾಡಿ ಆ ಶಬ್ದವನ್ನು ಒಂದು ವಸ್ತುವಿಗೆ ಬಡಿಯೋ ಥರ ಮಾಡಿ ಆ ಬಡಿಯೋ ವಸ್ತುವಿನಿಂದ ಬರ್ತಕ್ಕಂತಹ ವಾಪಸ್ ರಿಫ್ಲೆಕ್ಟಿಂಗ್ ಸಿಗ್ನಲ್ ಏನಿದೆಯಲ್ಲ, ರಿಫ್ಲೆಕ್ಟಿಂಗ್ ಸಿಗ್ನಲ್ ಸೌಂಡ್ ಏನಿದೆಯಲ್ಲ ಅದನ್ನೇ ಗ್ರಹಿಸ್ಕೊಂಡು ಅದ್ರ ಮೂಲಕ ದಾರಿ ಮಾಡ್ಕೊಂಡು ಹೋಗ್ತಿದ್ದಾವ ಅನ್ನೋ ಇವನಿಗೆ ಡೌಟ್ ಬಂತು. ಈ ಡೌಟ್ನ ಇವನು ಕ್ಲಾರಿಫೈ ಮಾಡ್ಕೊಳಕ್ಕೆ ಏನು ಮಾಡ್ದ, ಅದರ ಬಾಯಿಗೆ ಕೋನ್ ಶೇಪ್ಡ್ ಪೇಪರ್ನ ಕಟ್ ಮಾಡಿ ಆ ಶೇಪ್ ಕಟ್ ಮಾಡಿ ಅದ್ರ ಬಾಯಿಗೆ ತುರುಕಿ ಏನು ಮಾಡ್ತಾನೆ, ಬಿಟ್ಬಿಡ್ತಾನೆ ಎಕ್ಸ್ಪೆರಿಮೆಂಟಲ್ಲಿ. ಈ ಎಕ್ಸ್ಪೆರಿಮೆಂಟಲ್ಲಿ ಬಿಟ್ಟಾಗ ಏನಾಗುತ್ತೆ, ಅದು ಎಲ್ಲೆಲ್ಲೋ ಓಡಾಡಿ ತಾನಾಗೆ ಅದ ಜಾಲದೊಳಗೆ ಸಿಗಾಕೊಂಡ್ಬಿಡುತ್ತೆ. ಇವನಿಗೆ ಒಂದಂತೂ ಕನ್ಫರ್ಮ್ ಆಯಿತು, ಎರಡು ಕಿವಿ ಮತ್ತು ಬಾಯಿಯ ಏನಿರುತ್ತೆ ಈ ಸಮ್ಮಿಲನದಿಂದನೇ ಬ್ಯಾಟ್ಗಳು ಅಂದರೆ ಬಾವಲಿಗಳು ಓಡಾಡ್ತವೆ ಅಂತ. ಯಾವ ಥರ ಅಂದರೆ ಬಾಯಿ ಮೂಲಕ ಒಂದು ಶಬ್ದದ ಹೊರಡಿಸ್ಬಿಟ್ಟು ಒಂದು ಆಬ್ಸ್ಟಕಲ್ ಇರುತ್ತಲ್ಲ ಆ ಆಬ್ಸ್ಟಕಲ್ಗೆ ಬಡಿಯೋ ಥರ ಮಾಡುತ್ತೆ. ನೆಕ್ಸ್ಟು ಅದೇ ಆಬ್ಸ್ಟಕಲ್ಲಿಂದ ವಾಪಸ್ ರಿಫ್ಲೆಕ್ಟ್ ಆಗೋಂತಹ ಸೌಂಡ್ ವೇವನ್ನು ತಮ್ಮ ಕಿವಿಯ ಮೂಲಕ ಕೇಳಿಸ್ಕೊಂಡು ಏನು ಮಾಡುತ್ತೆ, ಕೊನೆಗೆ
ಅದು ತನ್ನ ದಾರಿಯನ್ನು ಕಂಡುಕೊಳ್ಳುತ್ತೆ. ಅಲ್ಪ ಸ್ವಲ್ಪನಾದರೂ ಎಲೆಕ್ಟ್ರಾನಿಕ್ಸ್ ಓದಿರೋ ಹುಡುಗರಿಗೆ ಸ್ವಲ್ಪನಾದರೂ ಗೊತ್ತಿರುತ್ತೆ. ಏನಂತ ಅಂದರೆ, ಅಲ್ಪ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ನ ಓದಿರೋರಿಗೆ ಪಕ್ಕ ಈ ವಿಷಯ ಅಲ್ಲೇ ಗೊತ್ತಾಗಿರುತ್ತೆ ಯಂತ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಹೌದು, ನೀವು ಡೌಟ್ ಪಟ್ಟಿರೋ ಥರ ಇದು ಕರೆಕ್ಟ್ ಆಗಿದೆ. ಅಲ್ಟ್ರಾಸೋನಿಕ್ ಸೆನ್ಸಾರ್. ಹೌದು, ಈ ಅಲ್ಟ್ರಾಸೋನಿಕ್ ಸೆನ್ಸರು ಬಾವಲಿ ಥರನೇ ಸೇಮ್ ಎಕ್ಸಾಕ್ಟ್ ಕೆಲಸ ಮಾಡುತ್ತೆ. ಒಂದು ಟರ್ಮಿನಲ್ ಮೂಲಕ, ಅಂದರೆ ಒಂದು ಸೆನ್ಸರ್ ಮೂಲಕ ಏನು ಮಾಡುತ್ತೆ, ಇದು ಸೌಂಡ್ ವೇವ್ಸ್ನ ಕಳಿಸುತ್ತೆ. ಒಂದು ಆಬ್ಸ್ಟಕಲ್ಗೆ ಬಡಿದಾಗ ಅದು ರಿಫ್ಲೆಕ್ಟ್ ಮಾಡೋದನ್ನ ಇನ್ನೊಂದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದರ ಡಿಸ್ಟೆನ್ಸು, ಅದರ ಶೇಪ್ನೆಲ್ಲ ನಾವು ಈ ಅಲ್ಟ್ರಾಸೋನಿಕ್ ಸೆನ್ಸರ್ ಮೂಲಕ ಪಡ್ಕೋಬೋದು. ಸೇಮ್ ನೋಡೋಕ್ಕೆ ಎಕ್ಸಾಕ್ಟ್ ಇದೇ ಥರ ಇದೆ ನೋಡಿ, 2 ಕಣ್ಣು, ಒಂದು ಬಾಯಿ ಥರ. ಇದೇ ಅಲ್ಟ್ರಾಸೋನಿಕ್ ಸೆನ್ಸರ್ನ, ಇದರ ಮೂಲಕನೇ ಅಲ್ಟ್ರಾಸೋನಿಕ್ ಸೆನ್ಸರ್ನ ಕಂಡಿಡ್ದಿದ್ದು. ಇದನ್ನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿಂದ ನಾವು ಎಷ್ಟೊಂದು ಸತಿ ಅಂದ್ಕೊತೀವಿ ಈ ಯೂನಿವರ್ಸಿಟಿ ಅವರು ಏನಕ್ಕೆ ಬಯಾಲಜಿ ಓದಿಸ್ತಾರೆ, ಏನಕ್ಕೆ ಕೆಮಿಸ್ಟ್ರಿ ಓದಿಸ್ತಾರೆ, ಏನಕ್ಕೆ ಫಿಸಿಕ್ಸ್ ಓದಿಸ್ತಾರೆ ಅಂತ. ನಾವು ಕೆಮಿಸ್ಟ್ರಿ, ಫಿಸಿಕ್ಸಸ್, ಸೈನ್ಸಸ್ನ ನಾವು ಬೇಸಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ, ನಮ್ಮ ಸುತ್ತಮುತ್ತ ಇರೋ ನೇಚರ್ನ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾವು ಇಂಜಿನಿಯರಿಂಗಿಂಗ್ನ ಓದ್ಬಿಟ್ಟು ಕೊನೆಗೂ ಒಂದು ಕೆಲಸಗಾರರು ಆಗ್ಬೋದೇ ಹೊರತು ಒಬ್ಬ ಒಳ್ಳೆ ಇಂಜಿನಿಯರ್ ಅಂತೂ ಆಗೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂದರೆ ಯೋಚನೆ ಮಾಡೋ ಶಕ್ತಿ ಬೇಕಾಗತ್ತೆ. ಆ ಯೋಚನೆ ಮಾಡೋ ಶಕ್ತಿ ನಾವು ನಮ್ಮ ಸುತ್ತಮುತ್ತಿನ ವಸ್ತುಗಳನ್ನು, ಪ್ರಾಣಿಗಳನ್ನು, ಥಿಂಗ್ಸ್ನ ಕರೆಕ್ಟಾಗಿ ಅನಲೈಸ್ ಮಾಡಿದಾಗಲೇ ಗೊತ್ತಾಗೋದು. ಒಬ್ಬ ಕೆಲಸಗಾರ ಆಗೋಕ್ಕೆ, ಟ್ರೈನ್ಡ್ ಕೆಲಸಗಾರ ಆಗೋಕ್ಕೆ ಕೋರ್ಸಸ್ಗಳು ಬೇರೆ, ಬಟ್ ಒಬ್ಬ ಇಂಜಿನಿಯರ್ ಆಗೋಕ್ಕೆ, ಒಬ್ಬ ಗುಡ್ ಇಂಜಿನಿಯರ್ ಆಗೋಕ್ಕೆ ನಮ್ಮ ಪ್ರಯತ್ನನೇ ಬೇರೆ ಆಗಿರಬೇಕಾಗುತ್ತೆ. ಸೊ ದಟ್ಸ್ ಮೈ ಪಾಯಿಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ನನ್ನ ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ನಾನು ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಕಮೆಂಟ್ ಮಾಡಿ ಏನೇನು, ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ, ಮತ್ತು ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ ಅಂತ. ಸೊ ಥ್ಯಾಂಕ್ ಯು.